ನೋಡಿದ್ದೀನಿ. Hey, go. Hi, we'll go there. Yeah. ಏನ್ ಮೇಡಮ್ ಸಿಗದೇ ಇಲ್ಲ, ತುಂಬಾ ಬ್ಯುಸಿ ಆಗಿದ್ದೀರಾ ಅನ್ಸುತ್ತೆ. ಬಿಸಿ? ನಾನಾ ನೀನಾ? ನೀನು ಹುಡುಗನ ಜೊತೆ ಇರೋಕ್ಕೆ ಟೈಮ್ ಸರೋಗುತ್ತೆ, ಅದರಲ್ಲಿ ನಮ್ಮನ್ನೆಲ್ಲ ಎಲ್ಲಿ ಮೀಟ್ ಮಾಡ್ತೀಯಾ? ಸರಿ, ಓಕೆ. ಪ್ರೆಸೆಂಟ್ ಆಗಿ ಯಾವ ಟ್ರ್ಯಾಕ್ ನಲ್ಲಿದೆಯಾ? ಅಟ್ ಪ್ರೆಸೆಂಟ್ ನಾನು ಯಾವ ಟ್ರ್ಯಾಕಲ್ಲೂ ಇಲ್ಲ. ಐ ಆಮ್ ಸಿಂಗಲ್. ಓಕೆ, ಅದ್ಬಿಡು, ನೀನು ಸಿಂಗಲ್ಲಾ? ರೈಟ್, ನಾನು ಸಿಂಗಲ್ಲೇ, ಆದರೆ ಮೇ ಬಿ ನಾಳೆನೇ ಕಮಿಟ್ ಆಗ್ಬೋದು. ಓ, ಹೂಸ್ ದಟ್ ಲಕ್ಕಿ ಫೆಲೋ? ನಿಂಗೆ ಗೊತ್ತಿರುತ್ತೆ, ರಾಹುಲ್ ಅವ್ ನಮ್ಮ ಬ್ಯಾಚ್ನವನೇ ಅಲ್ವಾ? ಫಸ್ಟ್ ಇಯರಿಂದ ಲವ್ ಮಾಡ್ತಾ ಇದ್ದಾರೆ, ಆದರೆ ಒಂದಿನೂ ತೋರಿಸ್ಕೊಂಡಿಲ್ಲ. ರಿಯಲಿ ಈಸ್ ಎ ಸ್ಮಾರ್ಟ್ ಗೈ, ಆದರೆ ಯಾಕೆ ಪ್ರಪೋಸ್ ಮಾಡಿಲ್ಲ ಅಂತಾನೆ ಗೊತ್ತಿಲ್ಲ. ಎನಿ ಹಾವ್, ನೀನು ಡ್ರೀಮ್ ಬಾಯ್ ಸಿಗ್ತಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ಹೇಳ್ಬಿಡು. ಹಲೋ, ನನ್ನ ಹೆಸರು ಗುಣ. ಸೊ ಐ ಲವ್ ಯು. ಹೋಗೋಣ. ಎಕ್ಸ್ಕ್ಯೂಸ್ ಮೀ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ, ನಿಮ್ಮ ಒಪಿನಿಯನ್ ನೀವು ಹೇಳಬೇಕು. ಹೇಳ್ತೀರಾ? ನಾಳೆ ಸೇಮ್ ಟೈಮ್ ಸೇಮ್ ಪ್ಲೇಸ್ ಕಾಯ್ತಿರ್ತೀನಿ. ಹಲೋ, ಇಲ್ಲಿದ್ದೆ ಕೀರ್ತಿ? ಏನು ತುಂಬ ಬ್ಯುಸಿನಾ? ಹಾಗೇನಿಲ್ಲ. ಫ್ರೀ ಆಗಿದ್ರೆ ಎಲ್ಲಾದರೂ ಆಚೆ ಹೋಗೋಣ? ಇಲ್ಲ, ಇವತ್ತು ಬೇಡ. ಕೀರ್ತಿ, ಏನಾದರೂ ಪ್ರಾಬ್ಲಮ್ಮಾ? ಹಾಂ ಶ್ವೇತಾ, ಒಂದು ಪ್ರಾಬ್ಲಮ್. ಮನೆಗೆ ಬಾ, ಹೇಳ್ತೀನಿ. ಹಾಯ್. ಏನಾಯಿತು? ಡು ಯು ರಿಮೆಂಬರ್ ಅವತ್ತು ನಾವು ಪಾರ್ಕಲ್ಲಿದ್ದಾಗ ಒಬ್ಬ ಗುಣ ಅಂತ ಬಂದು ಪ್ರಪೋಸ್ ಮಾಡ್ದ ಅಲ್ವಾ? ಹೌದು, ಆದರೆ ನಾವು ಹೋಗಿಲ್ಲ ಅಲ್ವಾ? ನೀನೇನೋ ಹೋಗಲಿಲ್ಲ, ಆದರೆ ಶ್ವೇತಾಗೆ ಇಷ್ಟ ಇಲ್ವಂತೆ. ಶೀ ಈಸ್ ಗೋನಾ ಕಮಿಟ್ ವಿತ್ ಅನದರ್ ಗೈ. ಹೌದಾ? ಹಾಗಾದರೆ ನೀವು ನೀನು ಅವನು ಬಿಟ್ಟಿಲ್ವಾ? ಓಕೆ, ಎನಿವೆ ಆಸ್ ಯು ವಿಶ್. ಸರಿ, ಕಮಿಟ್ ಆದೆ. ನಿನ್ನ ಪ್ರಾಬ್ಲಮ್ ಏನು ಹೇಳು? ಅವತ್ತು ಕಮಿಟ್ ಆದೆ, 2 ವೀಕ್ಸ್ ಚೆನ್ನಾಗೇ ಹೋಯ್ತು. ಅದೇ ರೀತಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೋಯಿತು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಂಟಿ ಆಯಿತು, ಅವನ ಫೋನ್ ಸ್ವಿಚ್ ಆಫ್ ಆಯಿತು. ಏನು ಮಾಡೋದಂತಲೇ ಗೊತ್ತಿಲ್ಲ. ನಿನ್ಗೇನು ಮಾಡಬೇಕು ಅಂತ ಗೊತ್ತಿಲ್ವಾ? ಮಂತ್ಲಿ ಒಂದು ಹುಡುಗ ಅಂತಾರೆ ನಿನಗೆ, ವೀಕ್ಲಿ ಒಂದು ಹುಡುಗ ಬಂದ, ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡ, ಪಾಕೆಟ್ ಎಂಟಿ ಆಯಿತು, ಬಿಟ್ಟೋದ ಅಷ್ಟೇ. ಅದಕ್ಕೆಲ್ಲ ಯಾಕೆ ಫೀಲ್ ಮಾಡ್ತೀಯಾ? ನಿಂಗಿದೆಲ್ಲ ಕಾಮನ್ನೇ ಅಲ್ವಾ? ನಾನು ಮಾಡುವಾಗ ಅದ್ರಲ್ಲಿ ಫನ್ ಇತ್ತು, ಅದೇ ನನಗೆ ಇನ್ನೊಬ್ಬರು ಮಾಡಿದಾಗ ಅದ್ರ ಪೇನ್ ಗೊತ್ತಾಯಿತು. ನೋಡಿ ಕೀರ್ತಿ, ನೀನು ಇಷ್ಟು ದಿನ ಫನ್ಗೋಸ್ಕರ ಏನೇನೋ ಮಾಡ್ತಿದ್ದೆ, ಆದರೆ ಇನ್ಮೇಲೆ ನಿನ್ನ ಲೈಫ್ನ ಕೇರ್ ತಗೊಳ್ಳಿಲ್ಲ ಅಂದರೆ ನಿನ್ನ ಲೈಫೇ ಫನ್ ಆಗುತ್ತೆ. ಹುಡುಗರಲ್ಲಿ ಬೇರೆ ಬೇರೆ ರೀತಿ ಹುಡುಗರಿರ್ತಾರೆ, ಅದರಲ್ಲಿ ಬೆಸ್ಟ್ ಹುಡುಗನ ಚೂಸ್ ಮಾಡಿದ್ರೆ ನಮ್ಮ ಲೈಫು ಸೂಪರಾಗಿರುತ್ತೆ. ಬೆಸ್ಟ್ ಹುಡುಗರು ಅದೇ ಗೊತ್ತಾಗುತ್ತೆ. ದೇ ಪ್ರಿಟೆಂಡ್ ದೆಮ್ಸೆಲ್ಸ್ ವೈ ಪ್ರಪೋಸಿಂಗ್ನ. ಅದೇನೋ ಕರೆಕ್ಟೇ, ಆದರೆ ಆ ಪ್ರಪೋಸ್ ಮಾಡಿದ್ರಲ್ಲೇ ಅವರು ಎಂಥ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಓ, ಅದೇಗೆ? ನೋಡಿ ಕೀರ್ತಿ, ಹುಡುಗರು ಹುಡುಗಿರ ಹತ್ರ ಪ್ರಪೋಸ್ ಮಾಡೋದ್ರಲ್ಲಿ ಎಷ್ಟೋ ರೀತಿ ಇದೆ. ಅದರಲ್ಲಿ ನನ್ನ ಲೈಫಲ್ಲಿ ನಡೆದಿರೋಂಥ ಇನ್ಸಿಡೆಂಟ್. ಎಕ್ಸ್ಕ್ಯೂಸ್ ಮೀ, ಐ ಲವ್ ಯು. ಆಗ
ಇವಳು ಯಾಕೆ ಹಿಂಗೆ ತಳ್ಬಿಟ್ಟು ಹೋಗ್ತಾಳೆ? ಇವಳಲ್ಲ ಅಂದರೆ ಇನ್ನೊಬ್ಳು. ಇನ್ನೊಂದು ಫ್ಲವರ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಇದು ಬೇಡ, ಇದು. ಇವಳು ತಾಳಲ್ವಾ? ಹೆಂಗೆ ಸ್ಟಾರ್ಟ್ ಮಾಡೋದು? ಐ ಲವ್ ಯು. ನೀವೇ ಇಟ್ಕೊಳ್ಳಿ. ಅಯ್ಯೋ, ಹಲೋ ಹಲೋ ರೀ, ಯಾಕೆ ಹೂ ಕೊಟ್ಟೋಗ್ತಾ ಇದ್ದೀರಾ? ಅಟ್ಲೀಸ್ಟ್ ಹೂ ಆದ್ರೂ ತಗೊಳ್ಳಿ. ಹಲೋ, ಹಿಂಗೆಲ್ಲ ಕ್ಯಾರೆಕ್ಟರ್ಸ್ ಇದ್ದಾರಾ? ಇದ್ದಾರೆ ನೋಡು. ಓಕೆ, ಎನಿಹೌ ನಿಮ್ಮ ಮೂಡ್ ಚೇಂಜ್ ಆಯ್ತಲ್ವಾ? ಸೊ ಬೆಸ್ಟ್ ಹುಡುಗರನ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡು. ಐ ಆಮ್ ಕ್ಯೂರ್ಡ್ ಶ್ವೇತಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವೀಗ ಹೊರಡೋಣ. ಸಾರಿ ಕೀರ್ತಿ, ಟೈಮ್ ಆಯಿತು, ರಾಹುಲ್ ಕಾಯ್ತಿರ್ತಾನೆ. ಲವ್ ಸ್ಟಾರ್ಟ್ ಆದ್ರಲ್ವಾ ಹೇಳೋಕ್ಕೆ? ಸ್ಟಾರ್ಟ್ ಆದರೆ ಅಲ್ವನಾ? ಏನು ನಿನ್ನ ಮಾತಿನ ಅರ್ಥ? ನಾನು ಇನ್ನೂ ಹೇಳಿಲ್ಲ, ಕರ್ಸಿದ್ದೀನಿ, ನೋಡೋಣ ಹೆಂಗಾದ್ರೂ ಇವತ್ತು ಹೇಳಬೇಕು. ಓಕೆ, ನಾನು ಬರಲಾ? May I come in? Yeah, sure. ಹಾಯ್. ಹಾಯ್. ಹೇಗಿದ್ದೀರಾ? ಐ ಆಮ್ ಗುಡ್. ಏನು ಸರ್ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದೀರಾ? ಆ್ಯಕ್ಚುಲಿ ಫೋಟೋಗ್ರಫಿ ನನ್ನ ಪ್ಯಾಷನ್. ಸೊ ಅದನ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋಣ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಓಕೆ, ಒಂದು ಸೆಕ್, ಕಾಫಿ ತರ್ತೀನಿ. ಹೇ, ಒಂದು ಸೆಕ್, ನಾನು ಬಂದೆ. ಶ್ವೇತಾ, ಏನಾಯಿತು? ಏನೋ ಹೇಳಬೇಕಂತ ಬಂದ್ರಿ, ಹಾಗೆ ಹೋಗ್ತಾ ಇದ್ದೀರಾ? ಸರಿ, ಓಕೆ, ನಾನು ಕೆಳಗಿರ್ತೀನಿ. ನಾನು ಏನು ಹೇಳಬೇಕು ಅಂತ ಬಂದು ನಿಮ್ಮ ಕ್ಯಾಮ್ರಾದಲ್ಲಿ ಹೇಳಿದ್ದೀನಿ, ಹೋಗಿ ನೋಡಿ. ಹಲೋ, ನೋಡಿದ್ರಾ? ನೋಡಿದೆ. ನಿಮ್ಗೆ ಓಕೆನಾ? ಹೇಳಬೇಕಾ?